ವ್ಯಾಪ್ತಿ ಪ್ರದೇಶದಿಂದ ಹೊರಗೆ, ಇದು ನಿಜವಾದ ಅರ್ಥದಲ್ಲಿ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವಂತಹ ಒಬ್ಬ ಮಹಾನ್ ನಟನ, ಕಲಾವಿದನ ಸ್ಟೋರಿ ನಾನು ಹೇಳ್ತಾ ಇರೋದು. ತುಂಬ ಸುಮಾರು ಒಂದು 150-200 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಮಹಾನ್ ಕಲಾವಿದ, ಪೋಷಕ ಕಲಾವಿದ ಅಂತ ಬ್ರ್ಯಾಂಡ್ ಮಾಡೋದು ಬೇಡ ಇಲ್ಲ, ಯಾಕಂದ್ರೆ ಅವರು ಕಲಾವಿದ. ಸದಾಶಿವ ಬ್ರಹ್ಮ ಅವರು ನಿಮ್ಗೆ ಗೊತ್ತಿರಬಹುದು. ಒಬ್ಬನೇ ಒಬ್ಬ ಮಗನ್ನ ಹೊಟ್ಟೆ ಕೂಳು ಹಾಕದೆ ಬೀದಿ ಭಿಕಾರಿ ಮಾಡಿದೆ. ದಿಕ್ಕಿಲ್ಲದೆ ಪರದೇಶಾಗಿ ನಿಂತಿದ್ದ ಆ ಹುಡುಗನ ಕರ್ಕೊಂಡು ಬಂದು ವಿದ್ಯೆ ಹೇಳ್ಕೊಟ್ಟವನಯ್ಯ ನಾನು. ಅವರು ಸಾಮಾನ್ಯವಾಗಿ ಕಾಣಿಸಿಕೊಳ್ಳೋದು ಒಬ್ಬ ವಕೀಲನಾಗಿಯೋ, ಒಬ್ಬ ಡಾಕ್ಟರ್ ಆಗಿಯೋ, ಅಥವಾ ಪುರೋಹಿತರಾಗಿಯೋ. ತುಂಬ ಪುರೋಹಿತರ ಪಾತ್ರ ಅಂತೇಳಿ ಒಂದು ಸಿನಿಮಾದಲ್ಲಿ ಕ್ರಿಯೇಟ್ ಆದರೆ ಅಲ್ಲಿಗೆ ಅದು ಪಕ್ಕ ಸದಾಶಿವ ಬ್ರಹ್ಮಾವರ ಕರಿಬೇಕು ಅಂತ. ಅವರು ಬ್ರಹ್ಮಾವರದವರು. ಸದಾಶಿವ ಬ್ರಹ್ಮಾವರ್ ಅವರ ಸ್ಟೋರಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಒಂದು ದಿವಸ ನಾನು ಕಂಠೀರವ ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೆ. ಒಳಗಡೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಬೆಂಚು, ಒಂದು ಬಿಲ್ಡಿಂಗ್ನ ಒಂದು ಬೆಂಚು, ಅಲ್ಲಿ ಸದಾಶಿವ ಬ್ರಹ್ಮಾವರು ಕೂತ್ಕೊಂಡಿದ್ದಾರೆ. ಜನತೆಗೆ ನ್ಯಾಯ ದೊರಕಿಸಿಕೊಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂದಮೇಲೆ ನಾನು ಈ ಸೀಟಿನ ಮೇಲೆ ಕೂರೋದಕ್ಕೆ ಯೋಗ್ಯನಲ್ಲ. ಸದಾಶಿವ ಬ್ರಹ್ಮಾವರ್ ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ. ಮನೆಯಲ್ಲಿದ್ದ ಯಜಮಾಂತಿಯ ಸ್ಥಾನದಲ್ಲಿರುವಂಥ ಅವರ ಮಿಸಸ್ ಹಾಸಿಗೆ ಹಿಡಿದು ಮೂಲೆ ಗುಂಪಾಗಿದ್ದಾರೆ. ಅವರ ಮನೆಯಲ್ಲಿರುವಂಥ ಇತರ ಕುಟುಂಬಸ್ಥರು ಅವರನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದರು. ಇಲ್ಲಿ ಕರ್ಕೊಂಡು ಬರಬೇಡಿ, ನಾನೇನೋ ನಿಮಗೆ ಶೂಟಿಂಗ್ ಇದೆಯಾ ಅಂತ ತಿಳ್ಕೊಂಬಿಟ್ಟೆ, ಆದರೆ ಯಾವ ಕಾರಣಕ್ಕೂ ನೀವು ನಿಮ್ಮ ಮಿಸ್ಸನ್ನು ಕರ್ಕೊಂಡು ಬರಬೇಡಿ ಅಂತೇಳಿ ಹೇಳಿಬಿಟ್ಟ. ಆಗ ಅವರಿಗೆ ಶಾಕ್ ಆಗೋಯ್ತು. ನಮಸ್ಕಾರ, ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನನ್ನ ಅಂಕಣ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ, ಇದು ನಿಜವಾದ ಅರ್ಥದಲ್ಲಿ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವಂತಹ ಒಬ್ಬ ಮಹಾನ್ ನಟನ, ಕಲಾವಿದನ ಸ್ಟೋರಿ ನಾನು ಹೇಳ್ತಾ ಇರೋದು. ಸದಾಶಿವ ಬ್ರಹ್ಮ ಅವರು ನಿಮ್ಗೆ ಗೊತ್ತಿರಬಹುದು. ತುಂಬ ಸುಮಾರು ಒಂದು 150-200 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಮಹಾನ್ ಕಲಾವಿದ, ಪೋಷಕ ಕಲಾವಿದ ಅಂತ ಬ್ರ್ಯಾಂಡ್ ಮಾಡೋದು ಬೇಡ ಇಲ್ಲಿ, ಯಾಕಂದರೆ ಅವರು ಕಲಾವಿದರು. ಅವರು ಸಾಮಾನ್ಯವಾಗಿ ಕಾಣಿಸಿಕೊಳ್ಳೋದು ಒಬ್ಬ ವಕೀಲನಾಗಿಯೋ, ಒಬ್ಬ ಡಾಕ್ಟರ್ ಆಗಿಯೋ, ಅಥವಾ ಪುರೋಹಿತರಾಗಿಯೋ. ತುಂಬ ಪುರೋಹಿತರ ಪಾತ್ರ ಅಂತೇಳಿ ಒಂದು ಸಿನಿಮಾದಲ್ಲಿ ಕ್ರಿಯೇಟ್ ಆದರೆ ಅಲ್ಲಿಗೆ ಅದು ಪಕ್ಕ ಸದಾಶಿವ ಬ್ರಹ್ಮಾವರ ಕರಿಬೇಕು ಅಂತೇಳಿ. ಅವರು ಬ್ರಹ್ಮಾವರದವರು. ಸದಾಶಿವ ಬ್ರಹ್ಮಾವರ್ ಅವರ ಸ್ಟೋರಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಒಂದು ದಿವಸ ನಾನು ಕಂಠೀರವ ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೆ. ಒಳಗಡೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಬೆಂಚು, ಒಂದು ಬಿಲ್ಡಿಂಗ್ನ ಒಂದು ಬೆಂಚು, ಅಲ್ಲಿ ಸದಾಶಿವ ಬ್ರಹ್ಮಾವರು ಕೂತ್ಕೊಂಡಿದ್ದಾರೆ. ನಾನು ಗಮನಿಸ್ತಾ ಇದ್ದೆ, ಸುಮ್ಮನೆ ನೋಡ್ತಾ ಇದ್ದರೆ ಗಳಗಳ ಕಣ್ಣೀರು. ಏನಾಯ್ತಪ್ಪ ಇವರಿಗೆ, ಯಾಕೆ ಅಳ್ತಾ ಇದ್ದಾರೆ? ಹಿರಿಯ ನಟರು, ತುಂಬ ಬೇಜಾರಾಗಿರ್ಬೇಕು ಅವರಿಗೆ ಅಂತೇಳಿ ಹತ್ತಿರ ಹೋಗಿ ಬೆನ್ನು ಸವರುತ್ತಾ ಹೇಳಿದೆ. ಸರ್ ಏನಾಯ್ತು ಸರ್, ಯಾಕೆ ಅಳ್ತಾ ಇದ್ರಿ? ಮತ್ತೆ ದುಃಖ ಉಕ್ಕಿ ಬಂತು. ಉಕ್ಕಿ ಬಂದಾಗ ಅವರು ಏನಾಯಿತು ಸ್ವಲ್ಪ ಹಿಂದೆ ಮುಂದೆ ನೋಡಿದರು, ಹೇಳಬೇಕಾ ಬೇಡ ಅಂತೇಳಿ ಆ ಕಥೆಯನ್ನು ಹೇಳಲಿಕ್ಕೆ ಹೊರಟರು ನನಗೆ. ಅವರು ಮಹಾ ಸ್ವಾಭಿಮಾನಿ, ಅವರ ಮಿಸಸ್ ಇನ್ನೂ ದೊಡ್ಡ ಸ್ವಾಭಿಮಾನಿ. ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ಲ ಸದಾಶಿವ ಬ್ರಹ್ಮಾವರನ್ನು. ಅಂದರೆ ಸುಮ್ಮನೆ ಕೂತ್ಕೊಂಡು ಊಟ ಮಾಡೋದು ಅವರಿಗೆ ಇಷ್ಟ ಇಲ್ಲ, ಸುಮ್ಮನೆ ಕೂತ್ಕೊಂಡು ಸೋಮಾರಿಯಾಗಿ ಮನೆಯಲ್ಲಿರೋದು ಇಷ್ಟ ಇಲ್ಲ. ಅಂಥ ಸಂದರ್ಭದಲ್ಲಿ ಯಾರದೇ ಕಾಲ್ ಬೆಂಗಳೂರಿಂದ ಬಂದರೂ ಕೂಡ ಅವರ ಮಿಸ್ಸಸ್ಸೇ ಒತ್ತಾಯ ಮಾಡಿ ಎಬ್ಬಿಸಿ ಬೆಂಗಳೂರಿಗೆ ಕಳಿಸ್ತಾಯಿದ್ರು. ಹೋಗಿ ಆ್ಯಕ್ಟ್ ಮಾಡಿ ಬನ್ನಿ, ಸಂಪಾದನೆ ಮಾಡಿ, ಏನಾದರೂ ತಂದಾಕಿ ಮನೆಗೆ ಅಂಥೇಳಿ. ಅದಕ್ಕೆ ಕಟ್ಟು ಬಿದ್ದು ಇವರಿಗೆ ಇಲ್ಲಿ ಬರ್ತಾಯಿದ್ರು ಬೆಂಗಳೂರಿಗೆ ಬಂದರೆ ಗಾಂಧಿನಗರದಲ್ಲಿ ಒಂದು ಹೋಟೆಲ್ ಇದೆ, ಜನಾರ್ದನ ಹೋಟೆಲ್ ಅಂತ. ಅದು ಆಲ್ಮೋಸ್ಟ್ ಅವರ 2ನೇ ಮನೆ ಇದ್ದಾಗೆ. ಅಲ್ಲಿಯ ಓನರ್ ಇವ್ರಿಗೆ ತುಂಬ ಆಪ್ತರು. ಇವರಿಗೆ ಅಂತೇಳಿ ಒಂದು ರೂಮು ಸಪ್ರೇಟಾಗಿ ತೆಗೆದಿಟ್ಟಿದ್ದರು. ಇವರು ಬಂದಾಗೆಲ್ಲ ಆ ರೂಮ್ ಅವ್ರಿಗೆ ಕೊಡ್ತಾಯಿದ್ರು. ಅಲ್ಲಿ ಪೂಜೆ ಪುನಸ್ಕಾರ, ಶೂಟಿಂಗ್ ಹೋಗೋದು ಬರೋದು ಎಲ್ಲ ಅದು ಆ ರೂಮಲ್ಲೇ. ಸೊ ಅಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದರು ಆ ಹೋಟೆಲ್ನಲ್ಲಿ. ಹೀಗಿರುವಾಗ ಒಂದು ದಿವಸ ಇದ್ದಕ್ಕಿದ್ದಾಗೆ ಒಂದು ಸುದ್ದಿ ಬರಸಿಡಿನಾಗೆ ಇವರಿಗೆ ಕಿವಿ ಮೇಲೆ ಬಿತ್ತು. ಸದಾಶಿವ ಬ್ರಹ್ಮಾವರು ನಡುಗಿ ಹೋದರು. ಅದಂದರೆ ಇವರ ಮಿಸ್ಸಸ್ ಟೆಸ್ಟ್ ಮಾಡಿದಾಗ, ಏನು ಕಾಯಿಲೆ ಬಿದ್ದಿದ್ದರು, ಟೆಸ್ಟ್ ಮಾಡಿದಾಗ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಅಂತ ಬಂತು. ಆವರೆಗೆ ಜ್ವರಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಔಷಧಿ ತೊಗೊಳ್ತಾ ಇದ್ದರು.
ಆದರೆ ಇದು ಕ್ಯಾನ್ಸರ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅದು ಆಲ್ಮೋಸ್ಟ್ 4th ಸ್ಟೇಜಿಗೆ ಹೋಗ್ಬಿಟ್ಟಿತ್ತು. ಇವ್ನಿಗೆ ಗಾಬರಿ ಆಯಿತು. ಸೊ ಡಾಕ್ಟ್ರ್ ಹೇಳಿದಾಗ 4th ಸ್ಟೇಜಿಗೆ ಹೋದರೆ ತುಂಬ ಕಷ್ಟ ಬದುಕೋದು ಅಂತೇಳಿ. ಅಷ್ಟರಲ್ಲಿ ಮನೆಯಲ್ಲಿ ಒಂಥರ ಗಜಿಬಿಜಿ ಶುರು ಆಗಿಬಿಡ್ತು. ಏನಪ್ಪ ಅಂದರೆ ಸಂಪಾದನೆ ಮಾಡ್ತಿದ್ದ ಸದಾಶಿವ ಬ್ರಹ್ಮಾವರ್ ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ. ಮನೆಯಲ್ಲಿದ್ದ ಯಜಮಾನತಿಯ ಸ್ಥಾನದಲ್ಲಿರುವಂಥ ಅವರ ಮಿಸ್ಸಸ್ ಹಾಸಿಗೆ ಹಿಡಿದು ಮೂಲೆ ಗುಂಪಾಗಿದ್ದಾರೆ. ಸೊ ಅವರ ಮನೆಯಲ್ಲಿರುವಂಥ ಇತರ ಕುಟುಂಬಸ್ಥರು ಅವರನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಎಷ್ಟು ನೆಗ್ಲೆಕ್ಟ್ ಮಾಡಿದ್ರು ಅಂದರೆ ಕೊನೆಗೆ ಸದಾಶಿವ ಬ್ರಹ್ಮಾವರ ಹತ್ರ ಬಂದು, ನೀವು ಇವರನ್ನು ಕರ್ಕೊಂಡೋಗಿ ಬೆಂಗಳೂರಿನ ಯಾವುದಾದ್ರೂ ಆಸ್ಪತ್ರೆಗೆ ಸೇರಿಸಿ, ಆಸ್ಪತ್ರೆಯಲ್ಲಿ ಬದುಕೋದು ಕಷ್ಟ ಆದ್ದರಿಂದ ಯಾವುದಾದ್ರು ಆಶ್ರಮಕ್ಕೆ ಸೇರಿಸಿ ಅಂತ ಗಂಟು ಬಿದ್ದುಬಿಟ್ರು. ಇವರಿಗೆ ದಿಗಿಲಾಗಿ ಹೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಒತ್ತಡ ಜಾಸ್ತಿ ಆಯಿತು. ತುಂಬ ಒತ್ತಡ ಜಾಸ್ತಿ ಆದಾಗ ಬೇರೆ ದಾರಿ ಇಲ್ಲದೆ ಇವರು ಬೆಂಗಳೂರಿನಲ್ಲಿ ಯಾವುದು ಕ್ಯಾನ್ಸರ್ ಆಶ್ರಮ ಅಂತ ಯಾವುದೋ ಇದೆ ಅಂತ ಹೇಳಿದ ನೆನಪಾದ ಸೀದಾ ಬರ್ತಾರೆ ಅಲ್ಲಿ. ಕ್ಯಾನ್ಸರ್ ಪೀಡಿತ ರೋಗಿಗಳ ಆಸ್ಪತ್ರೆ ಅದು. ಆಸ್ಪತ್ರೆಗಿಂತ ಹೆಚ್ಚಾಗಿ ಅದು ಆಶ್ರಯ ತಾಣ ಅದು. ಅಲ್ಲಿಗೆ ಬರ್ತಾರೆ. ಒಂದೆಲ್ಲ ನೋಡ್ತಾರೆ. ನೋಡಿದಾಗ ಅಲ್ಲಿರೋ ನರ್ಸ್ ಓಡ್ಕೊಂಡು ಬರ್ತಾರೆ. ಇವ್ರು ಗುರ್ತಿದೆ ಅಲ್ಲ, ಇವರು ಖ್ಯಾತ ನಟರು ಅಲ್ವಾ. ಸರ್ ಏನು ಸರ್ ಶೂಟಿಂಗಿಗೆ ಬಂದಿರಾ ಅಂತೇಳಿ. ಇಲ್ಲ ಶೂಟಿಂಗ್ ಬಂದಿಲ್ಲ. ಮತ್ತು ಇಲ್ಲ ನನ್ನ ಹೆಂಡತಿ ಹೀಗೆ ಆಗಿದೆ, ಊರಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಬೇಕು. ದಯವಿಟ್ಟು ಆ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಸರ್, ಇದು ಸಾವಿನ ಕೊನೆಯ ಕ್ಷಣ, ಯಾವ ಸಾಯ್ತಾರೆ ಅಂತ ಆದಾಗ ಸೇರಿಸ್ಬೇಕಾದ ಒಂದು ಜಾಗ, ಇಲ್ಲಿ ಕರ್ಕೊಂಡು ಬರಬೇಡಿ. ನಾನೇನೋ ನಿಮಗೆ ಶೂಟಿಂಗ್ ಇದೆಯಾ ಅಂತ ತಿಳ್ಕೊಂಬಿಟ್ಟೆ, ಆದರೆ ಯಾವ ಕಾರಣಕ್ಕೂ ನೀವು ನಿಮ್ಮ ಮಿಸ್ಸಸ್ಸನ್ನು ಕರ್ಕೊಂಡು ಬರಬೇಡಿ ಅಂತೇಳಿ ಹೇಳಿಬಿಟ್ಟಂತೆ. ಆಗ ಅವರಿಗೆ ಶಾಕ್ ಆಗೋಯ್ತು. ಅಯ್ಯೋ, ಅಂಥ ಜಾಗದಲ್ಲಿ ನನ್ನ ಮಿಸ್ಸಸ್ಸನ್ನು, ನನ್ನ ಸರ್ವಸ್ವವನ್ನು ಒಂದು ಫ್ಯಾಮಿಲಿಗಾಗಿ ಧಾರೆ ಎರೆದಂತಹ ಒಬ್ಬ ಗೃಹಿಣಿಯನ್ನು ಈ ಥರ, ಅಂದರೆ ನನ್ನ ಬಾಳ್ವೆಯಲ್ಲಿ, ನನ್ನ ಬದುಕಿನಲ್ಲಿ ಅರ್ಧಾಂಗಿಯಾಗಿ ಪಾಲು ತೆಗೆದುಕೊಳ್ಳೋಂತಹ ವ್ಯಕ್ತಿಯನ್ನು ಇಲ್ಲಿ ತಂದು ಸೇರಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಕಣ್ಣೀರು ತಾನಾಗಿ ಬಂತು. ಅವರು ಆ ನರ್ಸ್ಗಳೆಲ್ಲ ಹತ್ತಿರ ಬಂದು ಕೂತ್ಕೊಂಡು ಟೀ ಕೊಟ್ಟರು, ಬಿಸ್ಕೆಟ್ ಕೊಟ್ಟರು. ಸರ್ ಅಳಬೇಡಿ, ನೀರು ಕೊಟ್ಟರು. ಅಳಬೇಡಿ, ನೀವು ಹೋಗಿ ಮನೆಗೆ ಹೋಗಿ, ಏನಾಗುತ್ತೋ ಅದು ಪರಮಾತ್ಮ ನೋಡ್ಕೊಳ್ತಾನೆ ಅಂತೇಳಿ ಹೇಳಿ ಕಳಿಸಿದರು. ಹಾಗೆ ಅಷ್ಟರಲ್ಲಿ ಇವರು ಮನೆಗೆ ಮತ್ತು ಊರಿಗೆ ಬರುವಷ್ಟರಲ್ಲಿ ಅವರ ಮಿಸ್ಸಸ್ ತೀರ್ಕೊಂಡ್ಬಿಡ್ತಾರೆ. ಸೊ ತೀರ್ಕೊಂಡ್ಬಿಟ್ಟಿರೋದು ಒಂದು ವರವಾದರೆ, ಈ ಕಾರಣಕ್ಕಾಗಿ ಅವರು ತೀರ್ಕೊಂಡ್ಬಿಟ್ರಲ್ಲ. ಸೊ ಎಲ್ಲ ಮನೆಯವರ ಎಲ್ಲ ಸದಸ್ಯರನ್ನು ತುಂಬ ಆಪ್ತಭಾವದಿಂದ, ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋಂಥ ಒಂದು ಜೀವ, ಇಡೀ ತನ್ನ ಜೀವನವನ್ನೇ ದುಡಿದಿದ್ದು ಅವ್ರಿಗಾಗಿ, ಎಲ್ಲ ಫ್ಯಾಮಿಲಿ ಮೆಂಬರಿಗಾಗಿ, ಅಂಥ ಒಂದು ಜೀವ ಅವನ್ನು ರಕ್ಷಿಸಿ ನಮ್ಮ ಕೈಲಿ ಆಗಲಿಲ್ಲ ಅಂಥೇಳಿ ತುಂಬ ಅಪ್ಸೆಟ್ ಆಗಿದ್ದರು. ಆ ಅಪ್ಸೆಟ್ ಆಗಿದ್ದು ನೆಕ್ಸ್ಟ್ ಒಂದು ಶೂಟಿಂಗ್ಗೆ ಕರೆ ಬರ್ತದೆ ಇಲ್ಲಿ. ಅಲ್ಲಿ ಎಲ್ಲ ಕಾರ್ಯವನ್ನು ಮುಗಿಸ್ಕೊಂಡು ಶೂಟಿಂಗ್ ಬರ್ತಾರೆ. ಶೂಟಿಂಗ್ ಬಂದಾಗ ಸೇಮ್ ಅಲ್ಲಿ ಏನು ಮಿಸ್ಸಸ್ ಶವ ಇಟ್ಕೊಂಡು ಅವರು ಅಳ್ತಾಯಿದ್ರು, ಅಂಥ ಒಂದು ಸೀಕ್ವೆನ್ಸನ್ನು ಶೂಟ್ ಮಾಡುವಂಥ ಸಂದರ್ಭದಲ್ಲಿ ಬಂತವರಿಗೆ, ಸದಾಶಿವ ಬ್ರಹ್ಮಾವರವರಿಗೆ. ಆ ಶೂಟಿಂಗನ್ನು ಮುಗಿಸ್ಕೊಂಡು ಬಂದು ಆ ಬೆಂಚಲ್ಲಿ ಕೂತ್ಕೊಂಡಿದ್ದರು ಸದಾಶಿವ ಬ್ರಹ್ಮಾವರವರು. ನನಗೆ ಸಿಕ್ಕಿದ್ದು ಹಾಗೆ, ಈ ಸ್ಟೋರಿಯನ್ನು ಹೇಳಿದ್ದು ಹಾಗೆ. ನೋಡಿ, ನಮ್ಮನ್ನು ರಂಜಿಸುವಂಥ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಕಷ್ಟ ಅನುಭವಿಸ್ತಾರೆ. ಅವರಿಗೆ ಆರ್ಥಿಕವಾದ ಸಂಕಷ್ಟವಾಗಿರಲಿ, ಮಾನಸಿಕವಾದ ಸಂಕಷ್ಟವಾಗಿರಲಿ ಬರ್ತಾನೇ ಇರುತ್ತೆ. ಈಗ ಸದಾಶಿವ ಬ್ರಹ್ಮಾವರು ಇಲ್ಲ, ಅವರ ಮಿಸ್ಸಸ್ ಇಲ್ಲ. ನಾನು ಹೀಗೆ ಎಲ್ಲೋ ಟೆರೆಸ್ ಮೇಲೆ ನಿಂತು ನೋಡ್ತಿದ್ದಾಗ ಆಕಾಶದಲ್ಲಿ ಒಂದು 2 ನಕ್ಷತ್ರ ಕಾಣಿಸಿದ್ದೆ. ಸದಾಶಿವ ಬ್ರಹ್ಮಾವರು ಮತ್ತು ಅವರ ಮಿಸ್ಸಸ್ ಇರ್ಬೋದು ಅಂತ ಆಗಾಗ ಯೋಚನೆ ಮಾಡೋದು ಇದೆ. ಇದು ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋದಂತಹ ಒಬ್ಬ ಕಲಾವಿದನ ನಿಜ ಜೀವನದ ಸ್ಟೋರಿ ನಿಮ್ಮ ಮುಂದೆ ಹೇಳಿದ್ದೇನೆ. ನಮಸ್ಕಾರ.